ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಎವ್ರಿವನ್. ತುಂಬ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ, ಯಾಕಂದರೆ ಮೈಯಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಬನ್ನಿ ನೋಡೋಣ. ನಾವು ಚಿಕ್ಕಕ್ಕನ ಮನೆಯಿಂದ ದೊಡ್ಡಕ್ಕನ ಮನೆಗೆ ಹೋದ್ವಿ. ಅಕ್ಕ ಎಲ್ಲ ಪ್ಯಾಕಿಂಗ್ ಶುರು ಮಾಡಿದರು. ಅಕ್ಕನ ಮಗಳು ಹೋಗ್ತಿದ್ದಾಳಲ್ಲ, ಅದರಿಂದ ಪ್ಯಾಕಿಂಗ್ ಶುರು ಮಾಡಿದರು. ನಾವು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಹೆಲ್ಪ್ ಮಾಡಿ ನಂತರ ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಎಲ್ಲ ಮುಗ್ದೋಗಿತ್ತು. ಹಂಗೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಊಟ ಮಾಡಿಕೊಂಡು ಸರಿ ಬಂದ್ವಿ. ಅಕ್ಕನ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳೆಲ್ಲ ಒಂದೇ ಹಿಂಸೆ, ನಡೀರಿ ಎಲ್ಲರೂ ಹೊರಗೆ ಹೋಗಿ ಬರೋಣ ಅಂತ ಸರಿ ಅಂತ ಮತ್ತೆ ಚಿಕ್ಕಕ್ಕನ ಮನೆ ಹತ್ರನೇ ಇದೆ ಇದು ಫಿಲ್ಟರ್ ಕೆಫೆ ಅಂತ, ಅಲ್ಲಿಗೆ ಬಂದ್ವಿ. ಇಲ್ಲೇ ಹತ್ತಿರದಲ್ಲಿರುವಂಥ ಫಿಲ್ಟರ್ ಕೆಫೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಎಕ್ಸ್ಪ್ಲೋರ್ ಫಿಲ್ಟರ್. ಬಾಯ್. ಹೆಲೋ. ಹಾಯ್. ಟರ್ನ್ ಮಾಡಿ. ಎಲ್ಲರೂ ಹೋದ್ವಿ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಸಣ್ಣ ರ್ಯಾಂಪ್ ವಾಕ್ ಕೂಡ ಆಯಿತು. ಎಲ್ಲ ಮುಗಿಸ್ಕೊಂಡು ಹೋದ್ವಿ. ನಾವು ಒಂದು 10-12 ಮೆಂಬರ್ಸ್ ಹೋಗಿದ್ದರಿಂದ ಟೇಬಲ್ ಎಲ್ಲ ಅರೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹಾಗೆ ಸುತ್ತಾಡ್ಕೊಂಡು ಬರೋಣ, ಆ್ಯಂಬಿಯನ್ಸ್ ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಮಸ್ಟ್ ಟ್ರೈ ಅಂತ ಹೇಳ್ಬೋದು. ನಾವು ಫಸ್ಟು ಸೂಪ್ನ ಆರ್ಡರ್ ಮಾಡಿದ್ವಿ. ಸೂಪೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೂಪ್ ಓಕೆ ಆಗಿತ್ತು. ಸೂಪ್ ಕುಡಿದು ನಂತರ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಜೊತೆಗೆ ಬೇಬಿಕಾರ್ನ್ ಫ್ರೈ ಆರ್ಡ್ರ್ ಮಾಡಿದ್ವಿ. ಬೇಬಿಕಾರ್ನ್ ಫ್ರೈ ಕೂಡ ಚೆನ್ನಾಗಿತ್ತು. ನಂತರ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಸರಿ, ಅಲ್ಲೇ ವುಡ್ ಫೈರ್ ಪಿಜ್ಜಾ ಅಂತ ಹೇಳಿದ್ರು. ಸರಿ ನೋಡೋಣ ಅಂತ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ ಅಂದರೆ ಇದು ಮೈಸೂರು ಬೆಂಗಳೂರು ಹೈವೇನೆಲ್ಲ ಇದೆ ಇದು ಕೆಫೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಆ್ಯಂಬಿಯನ್ಸು ಚೆನ್ನಾಗಿದೆ, ಫುಡ್ ಈಸ್ ಆಲ್ಸೋ ವೆರಿ ಗುಡ್ ಅಂತ ಹೇಳ್ಬೋದು. ನಾವೆಲ್ಲರೂ ಸ್ವಲ್ಪ ಅಲ್ಲೇ ಚಿಟ್ ಚಾಟ್ ಮಾಡಿ ಊಟನ ಮುಗಿಸ್ಕೊಂಡು ತುಂಬ ಖುಷಿಯಾಗುತ್ತೆ. ನನ್ನ ತಂಗಿ ಈ ಥರ ಯೂಟ್ಯೂಬಲ್ಲಿ ಚಾನೆಲ್ ಕ್ರಿಯೇಟ್ ಮಾಡಿ ಹಿಂಗೆ ಅಡುಗೆಗಳು ಇರ್ಬೋದು, ಸೀರೆಗಳು ಇರ್ಬೋದು, ಪ್ರತಿಯೊಂದನ್ನು ಅವ್ರು ಮಾಡ್ತಿರೋದಕ್ಕೆ ತುಂಬ ಖುಷಿ, ಒಂಥರ ಹೆಮ್ಮೆ ಅನ್ನಿಸ್ತೈತೆ. ಅವ್ರು ಒಂದೊಂದು ವೀಡಿಯೋನು ಅಡುಗೆದಿರ್ಬೋದು, ಸೀರೆದಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾಳೆ. ಅಡುಗೆ ಅಂತೂ ನಾವು ಹೋಟ್ಲಲ್ಲಿ ತಿಂದು ಅದು ಇದು ಹೊಟ್ಟೆಗೆ ಬದಲು ಅವ್ಳು ಮಾಡೋ ಅಡುಗೆಯಲ್ಲಿ ಸ್ವಾದಿಷ್ಟವಾಗಿ, ರುಚಿಕರವಾಗಿ, ಅಚ್ಚುಕಟ್ಟಾಗಿ ಮಾಡ್ತಾಳೆ. ಮತ್ತು ಅವ್ರ ಮಕ್ಕಳ ಬಗ್ಗೆ ಕೇರ್ ಮಾಡೋದು, ಜ್ಯೂಸ್ ಇರ್ಬೋದು ಇಲ್ಲ ಅಡುಗೆ ಇರ್ಬೋದು, ವೆರೈಟೀಸ್ ಮಾಡಿಕೊಡ್ತಾ ಇರ್ತಾಳೆ ನನ್ನ ಮಗಳು. ಅದರಿಂದ ನನಗೆ ಹೆಮ್ಮೆ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡ್ತಾಳೆ, ಎಲ್ಲರನ್ನೂ ಕೇರ್ ಮಾಡ್ತಾಳೆ ಮನೇಲಿ. ಅದೆಲ್ಲ ಮನೆ ಕೆಲಸ ಮಾಡಿ ಹೊರಗಡೆ ಹೋಗ್ಬೋದು, ಎಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳೆ. ಅದರಿಂದ ನಮ್ಗೆ ತುಂಬ ಖುಷಿ ಆಗುತ್ತೆ ಅವ್ರ ಬಗ್ಗೆ. ಸೊ ಶಿ ಈಸ್ ಡೂಯಿಂಗ್ ಎ ಗುಡ್ ಜಾಬ್. ಐ ಥಿಂಕ್ ಇದರಿಂದ ಬೇರೆ ಹೆಂಗಸರುಗಳಿಗೂ ಒಳ್ಳೇದಾಗುತ್ತೆ ಆ್ಯಂಡ್ ಹೆಲ್ಪ್ ಕೂಡ ಆಗುತ್ತೆ, ಎಂಟರ್ಟೈನ್ ಕೂಡ ಆಗ್ತಾ ಇದೆ ಎಲ್ಲರೂ ಕೂಡ. ಸೊ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಅಪ್ಕಮಿಂಗ್. ತಗೊಳ್ಳಂಟಿ ಊಟ ಮಾಡಿದ್ದು ಅಷ್ಟು ಖುಷಿ ಆಗ್ಲಿಲ್ಲ. ಫಿಲ್ಟರ್ ಕೆಫೆಗೆ ಹೋಗಿ ಅಲ್ಲ ಅದು ಇದು ತಿಂದ್ವಿ, ತಿಂದ್ರೂ ಸಮಾಧಾನ ಆಗ್ಲಿಲ್ಲ. ಇಲ್ಲಿ ಬಂದು ಗಣೇಶನ್ ಕೂರಿಸಿದ್ರು, ಪ್ರಸಾದ ಕೊಡ್ತಿದ್ರು,
ಮಸಾಲೆ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ, ಮೆಂತ್ಯ ಬಾತು ಸೂಪರ್ ಆಗಿತ್ತು. ಸಂತೃಪ್ತಿಯಾಗಿ ಊಟ ಮಾಡಿದ್ವಿ. ಒಂದ್ಸರಿ ಆಪರೇಷನ್ ಮಾಡಿಸಿದ್ರಂತೆ. ಊಟನ ಮುಗಿಸ್ಕೊಂಡು ನಂತರ ಮನೆಗೆ ಬಂದ್ವಿ. ಮನೆಗೆ ಬಂದು ಸರಿ ರಾತ್ರಿ ಆಗಿತ್ತು. ಎಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ 9:30 10 ಗಂಟೆ ಆಗಿತ್ತು. ಇನ್ನೇನು ಅವಾಗ ಹೊರಡೋದು ಅಂತ ಹೊರಡಲಿಲ್ಲ. ಬೆಳಗ್ಗೆ ಎದ್ದು ಎಲ್ಲರೂ ನಮ್ಮ ಮನೆಗಳಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾರಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.